ನನ್ ಮಗನಿಗೇನು ತೊಂದರೆ ಇಲ್ಲ ಅಲ್ವಾ? ಜಸ್ಟ್ ಲೈಕ್ ಐ ಗೆಸ್. ಆದ್ರೆ ನನ್ ಮಗನಿಗೆ ಯಾವ ಅಪಾಯನೂ ಆಗಿಲ್ಲ ಅಂತ ಅರ್ಥ ಅಲ್ವಾ ಡಾಕ್ಟ್ರೆ? ಅಪ್ಪ ನೀನ್ ಇಲ್ಲೇ ಇದ್ರೆ ತುಂಬಾ ಟೆನ್ಷನ್ ಮಾಡ್ಕೋತೀಯ. ಸ್ವಲ್ಪ ಹೊತ್ತು ಆಚೆ ಇರು. ನಾನ್ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲಾನು ಡೀಟೇಲ್ ಆಗಿ ಮಾತಾಡ್ಕೊಂಡ್ ಬರ್ತೀನಿ. ಅಲ್ಲ ಮಗಳೇ, ಅಲ್ಲ ನಾನ್ ಯಾಕೆ ಹೊರಗಡೆ ಹೋಗ್ಬೇಕು? ನಾನು ಇಲ್ಲೇ ಇರ್ತೀನಿ. ಪ್ಲೀಸ್ ಅಪ್ಪ, ನಿನ್ ಮುಖ ನೋಡಕ್ ಆಗ್ತಿಲ್ಲ ನನ್ ಕೈಲಿ. ನಾನಿದೇನಲ್ವಾ, ನಾನೆಲ್ಲಾನು ವಿಚಾರಿಸ್ಕೊಂಡ್ ಬರ್ತೀನಿ. ಅಲ್ಲ ಮಗಳೇ, ನೀನ್ ಹೋಗಪ್ಪ, ನಾನ್ ಬರ್ತೀನಿ. ರಿಪೋರ್ಟ್ಸ್ ಅಲ್ಲಿ ಏನ್ ಬಂದಿದೆ? ನಾನ್ ಗೆಸ್ ಮಾಡ್ದಂಗೆ ಬ್ರೈನಲ್ ಬ್ಲಡ್ ಕ್ಲಾಟ್ ಆಗಿ ಸಣ್ಣ ಗಡ್ಡೆ ಆಗಿದೆ. ಅದರಿಂದನೇ ನರ್ವ್ಸ್ ಡ್ಯಾಮೇಜ್ ಆಗ್ತಿದೆ. ಡಾಕ್ಟರ್ ಗೆಡ್ಡೆನಾ? ನನ್ ತಮ್ಮಂಗೇನು ಆಗ್ಬಾರ್ದು ಡಾಕ್ಟರ್, ನನ್ ತಮ್ಮಂಗೇನು ಆಗ್ಬಾರ್ದು. ಸಮಯ ಮೀರಕ್ಕೂ ಮುಂಚೆ ಆಪರೇಷನ್ ಮಾಡಿ ಆ ಗಡ್ಡೆನ ತೆಗೆದ್ರೆ ಸೇಫ್, ಏನೂ ತೊಂದರೆ ಆಗಲ್ಲ. ಆದ್ರೆ ಆಪರೇಷನ್ ಇವಾಗ ಇಮಿಡಿಯೇಟ್ಲಿ ಮಾಡಕ್ಕಾಗಲ್ಲ. ಅದಕ್ಕೂ ಮುಂಚೆ ಸ್ಟ್ರಾಂಗ್ ಮೆಡಿಕೇಶನ್ ಕೋರ್ಸ್ ತಗೋಬೇಕು ಅವರು. ಅದಾದ್ಮೇಲೆ ಮತ್ತೊಮ್ಮೆ ಸ್ಕ್ಯಾನ್ ಮಾಡಿ ಆಪರೇಷನ್ ಡೇಟ್ಸ್ ಮಾಡೋಣ. ಸರಿ ಡಾಕ್ಟರ್. ಆಪರೇಷನ್ ಅಂದ್ಮೇಲೆ ಫೈನಾನ್ಸ್ ವಿಚಾರನೂ ಮಾತಾಡ್ಬೇಕಾಗತ್ತೆ. ನಿಮ್ಮ ಹತ್ರ ಮೆಡಿಕಲ್ ಇನ್ಶೂರೆನ್ಸ್ ಏನಾದ್ರು ಇದೆಯಾ? ಇಲ್ಲ ಡಾಕ್ಟರ್, ನಾವು ಹಳ್ಳಿಯವರು, ಅದ್ಯಾವ್ದು ನಮ್ ಹತ್ರ ಇಲ್ಲ. ಒಟ್ಟು ಎಷ್ಟ್ ಖರ್ಚಾಗ್ಬೋದು? ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಕಷ್ಟ. ಟೆಸ್ಟ್ಸು, ಮೆಡಿಸಿನ್ಸು, ಸರ್ಜರಿ, ಬೆಡ್ ಚಾರ್ಜಸ್ ಎಲ್ಲ ಸೇರಿ ಒಂದ್ 10 ಲಕ್ಷ ಆಗತ್ತೆ. ಮುಂದಿನ ತಿಂಗಳು ಸರ್ಜರಿ ಟೈಮ್ಗೆ ಅಮೌಂಟ್ ರೆಡಿ ಇದ್ರೆ ಸಾಕು. 10 ಲಕ್ಷನಾ? ಅಷ್ಟೊಂದು ದುಡ್ಡು? ನಾನೇ ಮನೆ ಬಿಟ್ಟು ಬೀದಿಗೆ ಬರ್ತಾ ಇದ್ದೀನಿ. ನನ್ ತಮ್ಮನ್ ಪ್ರಾಣ ಉಳ್ಸೋಕೆ ನಾನ್ ಎಲ್ಲಿಗೆ ಹೋಗ್ಲಿ? ಏನೇ ಆಗ್ಲಿ ಸುಮಂತ ಹುಷಾರಾಗ್ಲೇಬೇಕು. ದಾರಿ ಕಾಣ್ದೇ ಇದ್ರು ದಾರಿ ಹುಡ್ಕೊಂಡಾದ್ರೂ ಸರಿ, ನಾನ್ ದುಡ್ಡು ರೆಡಿ ಮಾಡ್ತೀನಿ. ಹಣದ ವ್ಯವಸ್ಥೆನ ನಾನ್ ಮಾಡ್ತೀನಿ ಡಾಕ್ಟರ್. ನೀವ್ ಇವತ್ತಿಂದಾನೇ ಅವ್ನಿಗೆ ಕೋರ್ಸ್ ಸ್ಟಾರ್ಟ್ ಮಾಡಿ. ಹಾ ಸರ್, ಗೊತ್ತಾ? ಏನವ್ವ ಸೊಸೆ ಮುದ್ದು, ನೀನ್ ಎದಕ್ ಅಡ್ಗೆ ಮಾಡಕತ್ತಿದಿ? ಎಲ್ಲಿ ಪುಣ್ಯಕೋಟಿ ಕಾಣ್ತಿಲ್ಲ? ಓ, ಆಕಿ ಡ್ಯೂಟಿನೂ ನಿನ್ ತಲಿಗ್ ಹಚ್ಚಾಳೇನಾ? ಹೌದು, ಎಲ್ ಹೋದ್ಲ ಸತಿಮಣಿ? ತುಂಬಾ ಟೆನ್ಷನ್ ಅಲ್ಲಿ ಇದ್ರು ಅತ್ತೆ. ಕಡಿಬಿಡಿಲಿದ್ಲು. ಏನು ಅಂತ ಹೇಳೋಕ್ ಟೈಮ್ ಇರ್ಲಿಲ್ಲ. ಹಾಗೆ ಹೊರಗಡೆ ಹೋದ್ಲು. ಹೊರಗ್ ಹೋಗ್ಯಾಳ? ಮನಿ ಮಂದಿಗ್ ಒಂದ್ ಮಾತು ಹೇಳ್ದೆ ದಿಢೀರ್ ಹೋಗ್ಯಾಳ ಅಂದ್ರ ಎಲ್ಲಿಗ್ ಹೋಗ್ತಾ? ಹೇಳ್ಬೇಕು ಅಟ್ಟೆ. ನಾನ್ ಕೇಳಕ್ ಹತ್ತೀನಿ, ಎಲ್ಲಿಗ್ ಹೋಗ್ಯಾಳ? ಗೊತ್ತಿಲ್ಲ. ಗೊತ್ತಿಲ್ಲ? ನಿನ್ಗೇನು ತಿಳಿಯೋದಿಲ್ ಬಿಡು. ಎದಕ್ಕಂದ್ರ ನೀನ್ ಅಷ್ಟ್ ಶಾಣೆ ಅದಿ. ಈಕಿ ಹಿಂಗೆ ಹೇಳ್ದ ಕೇಳ ಹೋಗ್ಯಾಳ ಅಂದ್ರ ಖರೇನ ಈಕಿ ಹಿಂದ ಏನೋ ಗುಟ್ಟು ನಡಿಯಕತ್ತದ. ಆ ದೇವ್ ಮನಿ ಹೊಸಲ್ ದಾಟಿದ ತಕ್ಷಣ ಈಕೆ ಆಟ ಶುರು ಆಗ್ತದ ನೋಡ್ರಿ. ಅವನೇನು ದೊಡ್ಡ ಬಿಸ್ನೆಸ್ ಮಾಡ್ತಿದ್ದಲ್ಲ, ಗುಟ್ಟು ಮಾಡಕ್. ಮಗಳ ಏನ್ ಗೊತ್ತಾ, ಹಳ್ಳಿಯಿಂದ ಹಳೇ ಫ್ರೆಂಡ್ಸ್ ಬಂದಿರ್ತಾರೆ. ಬೇಗ ಟೈಮ್ ನೋಡಿ ಅವ್ರ ಜೊತೆ ಗಿಕ್ನಿಕ್ ಅಂತ ಎಸ್ಕೇಪ್ ಆಗಿರ್ತಾಳೆ. ಅಟ್ಟೆ ಎಲ್ಲ ಗೊತ್ತಾಗ್ಬಿಡುತ್ತೆ ನಂಗೆ. ಫುಲ್ ಪಿಕ್ಚರ್ ಗೊತ್ತಾಗ್ಬಿಡ್ತು. ಇನ್ನು ಸುಳ್ಳು ನಿಂಗೆ ಸರಿಯಾಗಿ ಹೇಳ್ತಲ್ಲ, ಹೆಂಗ್ ಗೊತ್ತಾ ನನ್ ಕ್ಲೈಮ್ಯಾಕ್ಸ್ ನೋಡಿ. ಮಂಗ್ ಹತ್ತೆ ನಾನು ಇಲ್ಲೇ ಇದೀನಿ. ಒಂದ್ ಗುಡ್ ನ್ಯೂಸ್. ಆಶ್ರಮದಿಂದ ಕಾಲ್ ಮಾಡಿದ್ರು. ಗುರುಗಳು ಇವತ್ ಸಂಜೆ ನಮ್ ಮನೆಗ್ ಬರ್ತೀನಿ ಅಂತ ಹೇಳಿದಾರೆ. ಮಂಗಳ, ಇವತ್ತು ಮನೆ ಕ್ಲೀನ್ ಆಗ್ಬೇಕು, ಅಡಿಗೆ ಎಲ್ಲ ಮುಗಿಸ್ಕೋಬೇಕು, ಹಾಗೆ ಪೂಜೆಗೆಲ್ಲ ತಯಾರಿಗಳು ಮಾಡ್ಕೋಬೇಕು. ಅವಳೆಲ್ಲಿ? ಯಾರ ಪುಣ್ಯಕೋಟಿನ? ಹೌದು, ಪವಿತ್ರನೇ. ಇಂಥ ಟೈಮಲ್ಲಿ ಮನೆ ಯಜಮಾನಿಯಾಗಿ ಮುಂದೆ ನಿಂತು ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕು. ಬೇರೆ ಶ್ರೀ ಅಯ್ಯ, ಸುಮ್ನೆ ಅವ್ರನ್ನ ಯಾಕೆ ಕರೀತೀರಾ? ಅವ್ಳ ಮನೇಲಿಲ್ಲ. ಮನೇಲಿಲ್ವಾ? ಅಯ್ಯೋ, ಅದ್ ಯಾರೋ ಹಳೆ ಫ್ರೆಂಡ್ಸ್ ಯಾರು ಸಿಕ್ಕಿದ್ರು ಅಂತ ಪಾರ್ಟಿ ಗಿಟ್ಟಿಗೆ ಅಂತ ಹೋಗ್ಬಿಟ್ಟದಲ್ಲಿ ಯಾರಿಗೂ ಹೇಳ್ದೇನೆ. ಅಲ್ವೇನೆ? ನಿಜನಾ? ಪಾರ್ಟಿಗೆ ಹೋಗಿದ್ದಾಳ? ಇಲ್ಲ ಅತ್ತೆ, ಅದು ಲೆಕ್ಕ ತಳ ಹತ್ತಿತ್ತು. ಕೈ ಆಡ್ಸ. ಅಕ್ಕರ, ಆ ಪುಣ್ಯಕೋಟಿ ಕೈಗೆ ಈ ಮನಿ ಕೀಲಿ ಕೈ ಸಿಕ್ಕಿದ್ದು. ನಿಮ್ ಪರ್ಮಿಷನ್ನು ಕೇಳ್ದಂಗ, ನಿಮ್ಗೊಂದ್ ಮಾತು ಹೇಳ್ದಂಗ ಪಾರ್ಟಿಗ್ ಹೋಗೋಷ್ಟು ಧೈರ್ಯ ಬಂದೈತ್ ನೋಡ್ರೆ. ಗುರುಗಳ್ ಮನೆಗ್ ಬರೋ ಟೈಮಲ್ಲಿ ಇವಳು ಮನೇಲಿಲ್ಲ ಅಂದ್ರೆ ನನ್ ಮಾನ ಮರ್ಯಾದೆ ಏನಾಗ್ಬೇಕು? ಬೇರೆ ಶ್ರೀ, ಹೌ ಕ್ಯಾನ್ ಶಿ ಡೂ ದಿಸ್? ಹಲೋ, ಏನ್ ಯಜಮಾನಿ ಅವ್ರೆ, ಅಡ್ಗೆ ಮನೆ ಕೆಲ್ಸ ತುಂಬಾ ಜೋರಾಗಿ ನಡೀತಿರ್ಬೇಕಲ್ಲ? ಏನ್ರಿ ಲಾಕರ್ ನೋಡ್ಬೇಕಾ ಸೈಲೆಂಟ್ ಆಗ್ಬಿಟ್ರಲ್ಲ? ಹೌದೇ ಸರ್, ನಾವೆಲ್ಲ ಕನ್ಸಲ್ಲೂ ಅಷ್ಟು ದುಡ್ಡು ನೋಡ್ದವ್ರಲ್ಲ ಅಲ್ವಾ? ಇನ್ಮೇಲೆ ಕೀಸ್ ನಿಮ್ ಕೈಯಲ್ಲೇ ಇರುತ್ತಲ್ಲ, ಎವ್ರಿ ಡೇ ನೋಡ್ಬೋದು ಬಿಡಿ. ಸರಿ ಆಯ್ತು. ನಿಮ್ ವಾಯ್ಸ್ ಯಾಕೋ ತುಂಬಾ ಡಲ್ ಆಗಿದೆ. ಹೋಯ್ತವ್ರೆ, ಈಸ್ ಎವ್ರಿಥಿಂಗ್ ಓಕೆ? ನನಗೇನಾಗಿದೆ ಸರ್? ಆರಾಮಾಗೇ ಇದ್ದೀನಿ, ಖುಷಿಯಾಗಿದ್ದೀನಲ್ಲ. ಇಲ್ಲ, ನಾನ್ ನಮ್ಮಲ್ಲ. ಲೈನ್ ಅಲ್ಲೇ ಇರಿ, ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನಿಮ್ ಮುಖ ನೋಡ್ಬೇಕು ನಾನು. ಎಕ್ಸ್ಕ್ಯೂಸ್ ಮಿ ದೇವ್, ಹೂ ಇಸ್ ಆನ್ ದ ಕಾಲ್? ಇಸ್ ಇಟ್ ದಟ್ ಇಂಪಾರ್ಟೆಂಟ್? ನೋ ನಮ್ರತ, ಜಸ್ಟ್ 5 minutes. ನಮ್ರತ, ಅಣ್ಣ ಅಕ್ಕೆ ಮಾತಾಡ್ತಿದ್ದಾರೆ, ನೀನ್ ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಅದೊಂದು ಇಂಪಾರ್ಟೆಂಟ್ ಫೈಲ್ ಕೊಡೋದಿತ್ತು, ಅದಕ್ಕೆ ಬಂದೆ. ಯಾಕ್ರಿ ಪವಿತ್ರ ಅವ್ರೆ, ಮೊಬೈಲ್ ಹತ್ರ ಇಟ್ಕೊಂಡಿದ್ದೀರಾ? ಸ್ವಲ್ಪ ದೂರ ಇಟ್ಕೊಂಡ್ ಮಾತಾಡಿ. ಹೋಯ್ತವ್ರೆ ರೀ. ಅಕ್ಕ, ಆಹ್ವಾನ. ಅಲ್ಲ ಕಣ ಸುಮಂತ, ಬೇರೆ ಯಾರೋ ಅಷ್ಟೇ. ನೀನೊಂದ್ ಕೆಲ್ಸ ಮಾಡು, ಅಪ್ಪನು ಕುಟ್ಟುನು ಇಲ್ಲಿ ಪಕ್ಕದಲ್ಲಿ ಒಂದ್ ಹೋಟ್ಲ್ ಇದೆಯಲ್ಲ, ಅಲ್ಲಿ ಕರ್ಕೊಂಡ್ ಹೋಗಿರೋ. ನಾನು ಈಗ್ಲೇ ಬಂದೆ. ಸರಿ ಅಕ್ಕ. ಮಾತ್ ಕಂಪ್ಲೀಟ್ ಆಗೋಕ್ಕೂ ಮುಂಚೆ ಕಾಲ್ ಕಟ್ ಮಾಡೋದು ಹೇಗೆ? ಯಾಕೋ ನಂಗೆ ಇಷ್ಟ ಆಗ್ತಿಲ್ಲ ಪವಿತ್ರ ಅವ್ರೆ. ಹಲೋ, ಯಾಕ್ರಿ ಫೋನ್ ಕಟ್ ಮಾಡಿದ್ರಿ? ಇಲ್ಲಿ ತುಂಬಾ ಕೆಲ್ಸ ಇದೆ, ಪ್ಲೀಸ್ ದೇವ್ ಸರ್, ನಾನ್ ಸಂಜೆ ಕಾಲ್ ಮಾಡ್ತೀನಿ. ರೀ ಪವಿತ್ರ ಅವ್ರೆ, ಸಡನ್ ಆಗಿ ಯಾಕೆ ಈ ತರ ಮಾಡ್ತಿದಾರೆ ಇವರು? ಇವ್ರದೇ ಏನ್ ಬಾಸ್, ಅಕ್ಕೆ ಬಗ್ಗೆ ಫುಲ್ ಕನ್ಫ್ಯೂಷನ್. ಈ ಹೆಣ್ಮಕ್ಳು ಮೂಡು, ಬೆಂಗಳೂರು ಮಳೆ, ಇದೆರಡನ್ನೂ ಗೆಸ್ ಮಾಡೋದಕ್ಕಾಗಲ್ಲ. ಅವ್ರ ಮೂಡ್ ಚೆನ್ನಾಗಿದ್ದಾಗ ನಾವು ಖುಷಿ ಪಡ್ಬೇಕು. ಅದೇ ಅವ್ರ ಮೂಡ್ ಕೆಟ್ಟದಾಗಿದ್ದಾಗ ನಾವೇ ಅವ್ರನ್ನ ಖುಷಿ ಪಡಿಸ್ಬೇಕು. ಅಷ್ಟೇ ಗಂಡ್ ಜನ್ಮದ ಕರ್ತವ್ಯ ಇದು. ತುಂಬಾ ತಿಳ್ಕೊಂಡ್ಬಿಟ್ಟಿದ್ಯಾ ವಿಶಾಲ್, ಬೆಳೆದ್ ಬಿಟ್ಟೆ ಬಿಡು. ಥ್ಯಾಂಕ್ ಯು. ಹಾಯ್ ದೇವ್. ಬೈ ದ ವೇ, ಅವಾಗ ಕಾಲ್ ಮಾಡಿದ್ದು ಪವಿತ್ರಗ? ಹೌದು ನಮ್ರತ,
ಅಂದ ಡಾಕ್ಟ್ರು ಏನ್ ಹೇಳಿದ್ರಮ್ಮ? ಅಭಿ ಡಾಕ್ಟರ್ ಏನ್ ಹೇಳಿದ್ರು ಕಂದ? ಸುಮಂತ ನಿಂಗ್ ಜಾಮೂನ್ ಅಂದ್ರೆ ಇಷ್ಟ ಅಲ್ವೇನೋ ಅದನ್ನೇ ಆರ್ಡರ್ ಮಾಡ್ತೀನಿ ಇರು. ಅಣ್ಣ 2 ಜಾಮೂನ್ ಕೊಡಿ. ಅಕ್ಕ ಯಾಕಕ್ಕ ಡಾಕ್ಟ್ರು ಏನಂದ್ರು ಅಂತ ನಾನು ಕೇಳ್ತಾನೆ ಇದ್ದೀನಿ. ನಾನೇನಾದ್ರೂ ಸುತ್ತೋಗ್ತೀನಿ ಅಂತ ಹೇಳಿದ್ರ? ಸುಮಂತ ಬಿಡ್ತು ಅನ್ನೋ. ಥೋ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಅಕ್ಕ ಡಾಕ್ಟ್ರು ಏನಂದ್ರು ಅಂತ ಕೇಳ್ತಿದ್ರೆ ನೀನ್ ನೋಡಿದ್ರೆ ಜಾಮೂನ್ ಆರ್ಡರ್ ಮಾಡ್ತಿದ್ಯಾ? ಯಾಕಕ್ಕ ನನ್ ಕೊನೆ ಆಸೆ ಎಲ್ಲ ಈಡೇರಿಸ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ಯಾ? ಸುಮಂತ ಸುಮಂತ ಏನ್ ಮಾತಾಡ್ತೀಯ ನೀನು? ಸುಂದರ ಕಂದ, ಡಾಕ್ಟರ್ ಏನ್ ಹೇಳಿ ಅನ್ಸೋ ದಯವಿಟ್ಟು ಹೇಳಮ್ಮ. ನನಗಂತೂ ಆತಂಕ ತಡೆಯಕ್ಕಾಗ್ತಿಲ್ಲ. ಜೀವ ಬಾಯಿಗೆ ಬಂದಾಗ ಆಗ್ತಿದೆ. ಥ್ಯಾಂಕ್ ಯು. ಏನು ಇಲ್ಲಪ್ಪ, ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋತಾ ಇದೀಯ ಅಷ್ಟೇ. ಒಂದ್ ಮುದ್ದು ತಮ್ಮಂಗೆ ಏನೂ ಆಗಿಲ್ಲ. ಒಂದ್ ಮೆಡಿಕೇಶನ್ ಕೋರ್ಸ್ ಇದೆ, ಅದನ್ನ ಸ್ಟಾರ್ಟ್ ಮಾಡಿ ಮುಂದಿನ ತಿಂಗಳು ಒಂದ್ ಸಣ್ಣ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದಾರಷ್ಟೇ. ಅದೊಂದ್ ಆಗ್ಬಿಟ್ರೆ ನಮ್ ಸುಮಂತಂಗೆ ಈ ತಲೆನೋವಿನ ಪ್ರಾಬ್ಲಮ್ ಇರಲ್ವಂತೆ. ಅಕ್ಕ ನಿಜ ಹೇಳ್ತಿದ್ಯಾ? ನನಗೇನು ಆಗಲ್ಲ ಅಲ್ವಾ? ನಾನು ಆರಾಮಾಗಿ ಕಾಲೇಜ್ಗೆ ಹೋಗ್ಬೋದು ತಾನೆ? ನಾನ್ ಚೆನ್ನಾಗಿ ಓದಿ ಇಂಜಿನಿಯರ್ ಆಗ್ಬೋದಲ್ವಾ? ಇಂಜಿನಿಯರ್ ಮಾತ್ರ ಅಲ್ಲ ಕಣೋ, ನಿನ್ಗೆ ಏನ್ ಬೇಕೋ ಅದಾಗ್ಬಹುದು. ಇನ್ಮೇಲೆ ಈ ಟೆನ್ಷನ್ಗಳೇ ಇರಲ್ಲ. ಅದೇನೋ ಸರಿ ಮಗಳೇ, ಈಗ ಹಾಸ್ಪಿಟಲ್ ಖರ್ಚು 1 ಲಕ್ಷ 2 ಲಕ್ಷನ ಆದ್ರೆ ಈಗ ನಾವೇ ಹೊಂದಿಸ್ತೀವಿ. ಒಂದ್ ವೇಳೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಅನಿವಾರ್ಯ ಮನೆನ ಹೊತ್ತೇ ಇಡ್ಲೇಬೇಕಮ್ಮ. ಜಾಸ್ತಿ ಏನೂ ಆಗಲ್ಲಪ್ಪ, ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಅದನ್ನೆಲ್ಲ ನಾವ್ ನೋಡ್ಕೋತೀವಿ. ನೀವೇನು ಟೆನ್ಷನ್ ತಗೋಬೇಡಿ. ದೋಸೆ ತಿನ್ನಿ ಆದ್ರೂ ಮಗಳೇ ನಿಮಗೆ ಬಾ, ದೋಸೆ ತಿನ್ನು. ಸುಮಂತ ತಿನ್ನೋ ಪುಟ್ಟು. 10 ಲಕ್ಷನ ಹೇಗ್ ಹೊಂದಿಸ್ಲಿ ನಾನು? ಅವಿ ನಾವು ದೋಸೆ ತಿನ್ಕೊಂಡು ಊರಿಗೆ ಹೊರಟ್ಬಿಡ್ತೀವಿ ಕಂದ. ಹೌದು ಕಂದ, ನಿನಗೂ ಮನೆಯಲ್ಲಿ ತುಂಬಾ ಕೆಲಸ ಇರುತ್ತೆ ಅನ್ಸುತ್ತೆ. ನೀನು ನೋಡು, ನಾವು ಸಂಜೆಗೆ ಹೊರಡ್ತೀವಿ. ಅವಿ ಏನು ಯೋಚನೆ ಮಾಡ್ತೀರಿ ಅಮ್ಮ? ನೋಡು, ನೀನೀಗ ಮನೆಗೆ ಹೊರಡು. ಡಾಕ್ಟರ್ ಹತ್ರ ಮಾತಾಡಿ ನಾವ್ ಯಾವಾಗ ಬರ್ಬೇಕು ಅಂತ ಹೇಳೋದು, ಆಯ್ತಾ? ಸರಿಯಪ್ಪ. ಸುಮಂತ, ಇದು ಖಾಲಿ ಹೊಟ್ಟೆಲಿ, ಇದನ್ನ ಊಟ ಆದ್ಮೇಲೆ, ಇದು ರಾತ್ರಿ ಊಟ ಆದ್ಮೇಲೆ, ಸರಿನಾ? ಮಿಸ್ ಮಾಡ್ದೆ ಎಲ್ಲಾನು ತಗೋಬೇಕು. ಅದನ್ನ ಅವನಿಗೆ ಕಿವಿ ಹಿಂಡಿ ಹೇಳಮ್ಮ, ಮಾತ್ರೆ ತಗೊಳೋದನ್ನ ಬಿಟ್ಬಿಡ್ತಾನ ಅವನು. ಸುಮಂತ, ಈ ನಿನ್ ಅಕ್ಕ ಹೇಳ್ತಿರೋ ಮಾತ್ಗೆ ಬೆಲೆ ಇಲ್ವೇನೋ? ಬೆಲೆ ಕೊಡ್ತೀಯ ತಾನೆ? ಇದ್ ನೆಗ್ಲೆಕ್ಟ್ ಮಾಡೋ ವಿಚಾರ ಅಲ್ಲ ಕಣೋ. ಖಂಡಿತ ತಗೋತೀನಿ ಅಕ್ಕ, ನೀನೇನು ಯೋಚನೆ ಮಾಡ್ಬೇಡ. ಹುಷಾರು. ಸರಿ ಅಕ್ಕ. ಕಂದ, ನಿನ್ಗೇನ್ ಲೇಟ್ ಆಗದೆ ಹೊರಡು. ನಾವು ಸಂಜೆ ಬಸ್ಸಿಗೆ ಹೊರಡು. ಅಪ್ಪ ಮುದ್ದು ತಿನ್ನಿ ನೀವು. ಎಷ್ಟು ಧೈರ್ಯ ಇರ್ಬೇಕು ಅವಳಿಗೆ? ನಾನೇನ್ ಯಾರಿಗೂ ಹೇಳ್ದೆ ಹೋಗ್ದಲ್ಲ. ನಾನ್ ಸೆನ್ಸ್ ಮಗಳ. ಫಸ್ಟ್ ಅದಕ್ಕೆ ಫೋನ್ ಮಾಡು. ಫೋನ್ ಮಾಡು. ಅಲ್ಲ, ಅದಕ್ಕೆ ಯಜಮಾನಿ ಒಂದಲ್ಲಿ ಜವಾಬ್ದಾರಿ ಬೇಡವಾ? ಫೋನ್ ಮಾಡ. ರಿಂಗ್ ಹಾಕ್ಲಿಕ್ಕತ್ತದ. ನೀವ್ ತಿಂತಾ ಇರಿ, ಬಂದೆ. ಹಲೋ. ಹಲೋ, ಎಲ್ಲಿದೀಯವ್ವ ಪುಣ್ಯಕೋಟಿ? ಮನಿ ಒಳಗ ಹೇಳೋರು ಕೇಳೋರು ಯಾರು ಇಲ್ವೇ ನಿನಗ? ಮನಿ ಕೀಲಿ ಕೈ ನಿನ್ ಹಂತಿಕ್ಕೈ ಅದ. ದುಡ್ಡು ಗಿಡ್ಡು ಒಡವೆ ಏನಾರ ಒತ್ಕೊಂಡ್ ಹೊಂಟೋದಿ ಹೆಂಗ? ಯಾಕೆ ಹೇಗ್ ಕೇಳ್ತಾ ಇದೀರಾ? ಮತ್ತಿನ್ನೇನ, ಮನಿ ಯಜಮಾನಿ ಅನ್ನಿಸ್ಕೊಂಡಾಕಿ ಮನಿ ಕೀಲಿ ಕೈನ ಸ್ವಂತಕ್ ಸಿಕ್ಕಿಸ್ಕೊಂಡು ಮಂದಿ ಮುಂದ ಮೆರದ್ರ ಆಗೋದಿಲ್ಲವಾ? ಮನಿ ಜವಾಬ್ದಾರಿ ತಗೋಬೇಕಾಗ್ತದ. ಆದ್ರ ಅದು ಮಾತ್ರ ನಿನ್ ಕೈಲಿ ಆಗೋದಿಲ್ಲ, ಹೌದಿಲ್ಲ? ನೋಡು, ರಾಧಿಕಾ ಅಕ್ಕರು ಸಿಕ್ನಾಗ ಕುದಿಯಕತ್ತಾರ. ಇವತ್ ಸಂಜೆ ಗುರುಗಳು ಮನಿಗ್ ಬರಕತ್ತಾರ. ಪಾತ್ ಪೂಜೆ ಇಟ್ಕೊಂಡಿವಿ. ನೀನ್ ಎಲ್ಲ ಇದ್ರು ಹೆಂಗ ಇದ್ರು ಈಗಿಂದೀಗ್ಲೇ ಮನಿಗ್ ಬರ್ಬೇಕು, ಅರ್ಥ ಆತಿಲ್ಲ? ಅದು ಮಗಳ ಅತ್ತೆ. ಕುಡಿಯಲ್ಲ. ಎಲ್ಲಿದೆ ಅಂತ ಫಸ್ಟ್ ಹೇಳು ಸರಿಯಾಗಿ. ಅದು ನಾನಿಲ್ಲೇ ಸ್ವಲ್ಪ ಹೊರಗ್ ಬಂದಿದ್ದೆ, ಚೂರ್ ಕೆಲ್ಸ ಇತ್ತು. ಸ್ವಲ್ಪ ಹೊರಗಡೆ ಅಂತಂದ್ರೆ ಎಲ್ಲಿ ಮಾತಾಡ್ಬೇಕು. ಈಗ್ಲೇ ಹೊರಟೆ, ಬರ್ತೀನಿ. ಅಲ್ಲ ಅದ್ಯಾ ಕಡಿಮೆ ಉಳ್ಳು ಅಲ್ಲಿ ಯಜಮಾನಿ ಅಂತಂದ್ರೆ ಒಂದು ಜವಾಬ್ದಾರಿ ಇಲ್ವಾ? ಮನೆಯಿಂದ ನಾ ಫೋನು ಹೋಗ್ಬೇಕು ತಾನೆ. ನಾನು ಅವಾಗ್ಲೇ ಹೇಳಿಲ್ವಾ ಮನೆಯಲ್ಲಿ ಕೆಲಸ ಜಾಸ್ತಿ ಇರುತ್ತೆ, ನೀನು ಹೋಗಮ್ಮ ನಾವು ನೋಡ್ಕೊಳ್ತೀವಿ ಅಂತ. ಪರವಾಗಿಲ್ಲ, ನೀನು ಹೊರಡು, ನಾವು ಹೊರಡು, ಆಯ್ತಾ? ಹೌದಪ್ಪ, ಮನೆಗೆ ಗುರುಗಳು ಬರ್ತಿದಾರಂತೆ, ನಾನ್ ಹೊರಡ್ಬೇಕು. ನೀವೇನು ಟೆನ್ಷನ್ ತಗೋಬಿಡಿ. ಡಾಕ್ಟರ್ ಹತ್ರ ನಾನ್ ಮಾತಾಡಿದ್ದೀನಿ. ಆರಾಮಾಗಿ ತಿನ್ಕೊಂಡ್ ಹೊರಡಿ, ಆಯ್ತಾ? ಸುಮಂತ, ಜೋಪಾನ ಕಣೋ. ಟ್ಯಾಬ್ಲೆಟ್ಸ್ ಎಲ್ಲ ಮರೀದೆ ತಗೋಬೇಕು. ಸರಿ ಅಕ್ಕ, ನೀನು ಹುಷಾರು. ಬರ್ತೀನಪ್ಪ. ಸರಿ ಕಂದ, ಹುಷಾರು ಹೊರಡು. ಪುಟ್ಟು, ಬರ್ತೀನಿ. ಆಯ್ತು ಮಗಳೇ. ಅದಕ್ಕೆ ಕದ್ದು ಮುಚ್ಚಿ ಏನೋ ಕಲಬಸ್ಕೆ ಮಾಡ್ತಿದ್ದಾವೆ. ನನಗೆ ಫುಲ್ ಅನುಮಾನ. ಏನು ಯಾಕೆ ಹೀಗೆ ಆಡ್ತಾ ಇದ್ಯಾ? ಏನಾಯ್ತು? ಮಂಗಳ ಏನೋ ಮಾತಾಡ್ತಿಲ್ಲಪ್ಪ, ನಾನು ಸುಮ್ಮನೆ ಕೂತಿದ್ದೆ. ಬೇಕಾದ್ರೆ ಅದಕ್ಕೆ ಕೇಳು, ಲೇಖನ್ ಕೇಳು. ಅವಳೇನೋ ಕೆಲ್ಸಕ್ಕೋ ಇಲ್ಲ ದೇವಸ್ಥಾನಕ್ಕೂ ಹೋಗಿರ್ತಾಳೆ, ಅದಕ್ಕೆ ಇಷ್ಟು ದೊಡ್ಡ ರಂಪಾಟನ? ಅಯ್ಯೋ ಮಾವನವ್ರ, ನಿನ್ ಸೊಲಿಗಿ ಆಕಿಗ್ ಜಾಸ್ತಿ ಆಗೋಗ್ಯದ. ನಮ್ಮೆಲ್ರ ತಲೆ ಮೇಲ್ ಏರ್ ಕುಂತಾಳ. ಅದಕ್ಕ ಈ ಮನಿ ಒಳಗ್ ಯಾರ ಮೇಲೂ ಭಯ ಭಕ್ತಿ ಇಲ್ದಂಗ್ ಆಗೋಗ್ಯದ. ಸ್ಟಾಪ್ ಇಟ್, ಹೊರಡಿ ಇಲ್ಲಿಂದ. ಅದ್ರ ಬಗ್ಗೆ ಮಾತಾಡೋ ಅಗತ್ಯನೇ ಇಲ್ಲ, ಹೊರಡಿ. ಮಾವ, ಪವಿತ್ರ ಈ ಮನೆ ಯಜಮಾನಿ ಆಗಿರ್ಲಿಲ್ಲ ಅಂದ್ರೆ ವಿಷಯ ಬೇರೆನೇ ಇರ್ತಿತ್ತು. ಮಂಗಳ ಹೇಳಿದ್ರಲ್ಲಿ ನನಗೇನು ತಪ್ಪನಿಸ್ತಾ ಇಲ್ಲ. ಅಮ್ಮ ರಾಧಿಕಾ, ನನ್ ಸಲಿಗೆ ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಮಾವ, ಅಕಸ್ಮಾತ್ ಅವ್ಳ ಎಡವಟ್ಟಿಂದ ಅಥವಾ ಉಡಾಫೆಯಿಂದ ನಾಳೆ ಏನಾದ್ರು ತಪ್ಪಾದ್ರೆ ನಮ್ ಮನೆ ಘನತೆ ಕಂಪ್ಲೀಟ್ ಆಗಿ ಕುಗ್ಗೋಗತ್ತೆ ಅಂತ ಒಂದು ಭಯ ನನಗೆ. ರಾಧಿಕಾ ಹೇಳೋದ್ರಲ್ಲೂ ಅರ್ಥ ಇದೆ. ನಿಜ, ಅವಳು ಮುಂದೆ ನಿನ್ನ ಸ್ಥಾನಕ್ಕೆ, ಈ ಮನೆ ಯಜಮಾನಿಕೆಗೆ ಬರ್ಬೇಕಾದವಳು. ಅವಳು ನಿನ್ನ ಹಾಗೇನೆ ತಪ್ಪು ಮಾಡೋ ಹುಡುಗಿ ಅಲ್ಲ. ಆದ್ರೂ ನಿನ್ನ ಆತಂಕ ನನಗೆ ಅರ್ಥ ಆಗ್ತಾ ಇದೆ. ಇನ್ಮೇಲೆ ಈ ಮನೆ ಘನತೆ ಕಾಪಾಡೋಕೆ
ಇನ್ ಏನೇ ಮಾಡಿದ್ರು ನಾನು ಅಡ್ಡಿ ಮಾಡಲ್ಲ. ನಿನಗೆ ಹೇಗ್ ಬೇಕೋ ಹಾಗೆ ಅವಳನ್ನ ತಿದ್ದು. ಇನ್ನು ಮುಂದೆ ನಿನ್ನ ಮತ್ತು ಪವಿತ್ರ ಮಧ್ಯೆ ಯಾವ ವಿಷಯಕ್ಕೂ ನಾನು ಅಡ್ಡಿ ಬರೋ. ಎಲ್ಲಿ ಹೋಗಿದ್ರು ಅಮ್ಮವ್ರು ಇಷ್ಟೊತ್ತು? ನೀನ್ ಹೇಗ್ ಹೇಳ್ತಿರೋದು? ಎಲ್ಲಿ ಹೋಗಿದೆ ಇಷ್ಟೊತ್ತು? ಮನಿ ಒಳಗ ಗುರುಗಳ ಪಾದ ಪೂಜೆ ಅಂತ ಮನಿ ಮಂದಿ ಎಲ್ಲ ತಲೆ ಕೆಡಿಸ್ಕೊಳಕತ್ತಾರ. ನೀನೇನ್ ಮಹಾ ಸಾಧನೆ ಮಾಡಕ್ ಹೊಂಟಿದ್ದಿ? ಏನೋ ಪ್ರಬೋಧ, ನಿನಗೆ ಮತ್ತು ನಿನ್ನ ಹೆಂಡತಿಗೆ ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಜೊತೆಗೆ ನಿನ್ನ ಮಗನು ಒಗ್ಗರಣೆ ಹಾಕ್ತಾ ಇದ್ದಾನೆ. ಸರಿಯಾದ ಸಮಯಕ್ಕೆ ಬಂದಿಯಲ್ಲ ದೇವ್. ಬಾ, ಗುರುಗಳ ಆಶೀರ್ವಾದ ತಗೋ. ಗುರುಗಳ ಹತ್ರ ಆಶೀರ್ವಾದ ದೇವ್. ಏನಾಯ್ತು ದೇವ್? ಇನ್ನು ಏನ್ ಅನ್ಬೇಕು ಗುರುಗಳೇ? ನೀವ್ ಹೇಳ್ದ ಹಾಗೆ ಎಲ್ಲಾ ವ್ರತನನ್ನ ಶ್ರದ್ಧೆಯಲ್ಲಿ ಮಾಡ್ದೆ ತಾನೆ. ಅದ್ರ ಜಾಸ್ತಿ ನನ್ ತಮ್ಮಯ್ಯ ನನ್ ಬಿಟ್ಟು ಹೋದ. ಕರ್ಮದೇವು ತಮ್ಮ ಹೋದ ಅನ್ನೋ ಶೋಕದಲ್ಲಿ ನೀನು ನಿನ್ನ ಕಣ್ಣಿಗೆ ನೋವಿನ ಬಟ್ಟೆಯನ್ನ ಬಿಗಿಯಾಗಿ ಕಟ್ಕೊಂಡ್ಬಿಟ್ಟಿದೀಯ.